ಆತ್ಮೀಯ ಶಿಕ್ಷಕರಿಗೆ ಬೈಲಿಂಗ್ವಲ್ ತರಗತಿಗಳ ವಿದ್ಯಾಚೇತನ ಕಾರ್ಯಕ್ರಮದ 15ನೇ ದಿನದ ಒಂದು ವಿಡಿಯೋಗೆ ಸ್ವಾಗತ. ಈ ದಿನದಿಂದ ಯಾವೆಲ್ಲ ಚಟುವಟಿಕೆಗಳನ್ನು ಅವಧಿವಾರ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ಅವಧಿ ಗ್ರೀಟಿಂಗ್ಸ್ ಆ್ಯಂಡ್ ದ ಕಾನ್ವರ್ಸೇಷನ್. ಈ ಒಂದು ಅವಧಿಯಲ್ಲಿ ಲೀವ್ ದ ಕಾರ್ಟ್ ಎಂಬಂಥ ಆ್ಯಕ್ಟಿವಿಟಿಯನ್ನು ನಿರ್ವಹಣೆ ಮಾಡಬೇಕು. ಇದಕ್ಕೆ ಪೂರಕವಾದಂಥ ವಿಡಿಯೋ ಇದೆ, ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ವೆಹಿಕಲ್ಗಳದ್ದು ಚಿತ್ರಪಟವನ್ನು ಬಳಸ್ಕೊಂಡು ಅಥವಾ ವೆಹಿಕಲ್ಗಳದ್ದು ಒಂದೊಂದು ಮಗುಗೆ ಅಂದರೆ ಮಗುಗೆ ಇಷ್ಟ ಇರುವಂತಹ ವೆಹಿಕಲ್ದು ಫ್ಲ್ಯಾಶ್ ಕಾರ್ಡನ್ನು ಕೊಟ್ಟು ಆ ವೆಹಿಕಲ್ನ ಯಾವ ರೀತಿ ಡ್ರೈವ್ ಮಾಡ್ತಾರೆ ಅನ್ನೋದನ್ನು ಆ್ಯಕ್ಟ್ ಮಾಡಿಕೊಂಡು ಮಕ್ಕಳು ಬಂದು ಸರ್ಕಲಲ್ಲಿ ಕೂತ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಈ ಚಟುವಟಿಕೆಯನ್ನು ಮಾಡಿಸ್ಬೇಕು. ತದನಂತರ ಈ ಮಕ್ಕಳಿಗೆ ವಾಟ್ ಡೇ ಇಸ್ ಟುಡೇ ಈಸ್ ವೆಡ್ನೆಸ್ಡೇ ಈ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಕಾನ್ವರ್ಸೇಷನ್ ಮಾಡುವಂತೆ ಹೇಳಬೇಕಾಗುತ್ತೆ. ಇದಾದ ನಂತರ ಇದೇ ಅವಧಿಯಲ್ಲಿ ಮಾತುಕತೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಚಟುವಟಿಕೆ ಇದೆ. ಈ ಚಟುವಟಿಕೆ ಹೆಸರು ಟ್ರೂ ಆರ್ ಫಾಲ್ಸ್ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಇದೆ. ಇಲ್ಲಿ ನೀರಿನ ಬಳಕೆಯ ಬಗ್ಗೆ ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಬಳಸ್ಕೋಬೇಕು, ಅಥವಾ ಚಿತ್ರಪಟ ಇದ್ದರೆ ಅದು ಆಗುತ್ತೆ. ಸೊ ಅವುಗಳನ್ನು ಬಳಸ್ಕೊಂಡು ಅಲ್ಲಿ ಕೆಲವೊಂದು ನೀರು ಪೋಲಾಗುತ್ತಿರುವಂಥ ಚಿತ್ರಗಳಿದ್ದರೆ ಒಳ್ಳೆಯದು, ಅಥವಾ ನೀರನ್ನು ಬಳಕೆ ಮಾಡ್ತಿರುವಂಥ ಚಿತ್ರಗಳಿದ್ದರೆ ತುಂಬ ಅನುಕೂಲ ಆಗುತ್ತೆ. ಸೊ ಅಲ್ಲಿ ಎರಡೂ ರೀತಿಯ ಚಿತ್ರಗಳನ್ನು ಮಕ್ಕಳಿಗೆ ಗಮನಿಸೋದಕ್ಕೆ ಹೇಳಿ ಪ್ರತಿಯೊಬ್ಬರಿಗೂ ಆ ಚಿತ್ರ ತಪ್ಪಾಗಿದೆಯೋ, ಅಂದರೆ ಉದಾಹರಣೆಗೆ ಬ್ರಷ್ ಮಾಡ್ತಿರೋದು, ಸೊ ಈ ಬ್ರಷ್ ಮಾಡ್ತಿರುವಂಥ ಚಿತ್ರ ಸರಿನಾ ತಪ್ಪಾ ಅಂತ ಕೇಳಬೇಕು. ಅದೇ ರೀತಿ ನಲ್ಲಿಯನ್ನು ಆನ್ ಮಾಡಿಬಿಟ್ಟಿರುವಂಥ ಚಿತ್ರ ಇದ್ದರೆ ಅದು ಸರಿನಾ ತಪ್ಪಾ ಅಂತ ಕೇಳಬೇಕು. ಮತ್ತು ಅದು ಯಾಕೆ ಸರಿ ಯಾಕೆ ತಪ್ಪು ಅನ್ನೋದನ್ನು ನಾವಲ್ಲಿ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ, ವಿವರಣೆ ಸಹಿತ ತಿಳಿಸ್ಕೊಡ್ಬೇಕಾಗತ್ತೆ. ಈ ರೀತಿಯಲ್ಲಿ ಎರಡು ಚಟುವಟಿಕೆಗಳನ್ನು ವಿಡಿಯೋ ಇದೆ, ಅದೇ ರೀತಿಯಲ್ಲಿ ನೋಡಿಕೊಂಡು ನೀವು ನಿರ್ವಹಣೆ ಮಾಡಬಹುದು. ಮಕ್ಕಳೇ, ಇಲ್ಲಿ ನಾನು ಸಾರಿಗೆಗೆ ಸಂಬಂಧಪಟ್ಟಂತೆ ಅನೇಕ ವಾಹನಗಳ ಚಿತ್ರಗಳನ್ನ ಇಲ್ಲಿ ಅಂಟಿಸಿದ್ದೀನಿ ನಾನು, ಆಯ್ತಾ. ಇಲ್ಲಿ ನಿಮ್ಗೆ ಯಾವ ವಾಹನ ಇಷ್ಟ ಆಗುತ್ತೋ ಅದ್ರ ಹೆಸರು ಹೇಳ್ಬೇಕು, ಅದನ್ನ ಮುಟ್ಟಿ ತೋರಿಸ್ಬೇಕು. ಜೊತೆಗೆ ಅದನ್ನ ಹೇಗೆ ಓಡಿಸ್ತಾರೆ ಗೊತ್ತಿದೆಯಾ ಅಲ್ಲ, ಬಸ್ ಓಡಿಸೋದು ಹೇಗೆ, ಕಾರ್ ಓಡಿಸೋದು ಹೇಗೆ, ಬೈಕ್ ಓಡಿಸೋದು ಹೇಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿರೋದ್ರಲ್ಲಿ ಯಾವ ವಾಹನ ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಅದನ್ನ ಮುಟ್ಟಿ ತೋರಿಸ್ಬಿಟ್ಟು ಅದನ್ನ ಹೇಗೆ ಚಲಾಯಿಸ್ತಾರೆ ಅನ್ನೋದನ್ನ ಅದೇ ತರ ಆಕ್ಷನ್ ಮಾಡ್ಕೊಂಡು ನೀವು ರೌಂಡಲ್ಲಿ ಹೋಗಿ ಕುತ್ಕೋಬೇಕು, ಆಯ್ತಲ್ಲ. ಓಕೆ, ಏನದು? ಕಾರು. ಹೇಗೆ ಓಡಿಸ್ತಾರೆ ಕಾರನ್ನ? ಕೈ ತೋರಿಸ್ಬೇಕು, ಸ್ಟೇರಿಂಗ್ ಹಿಡ್ದು. ರೌಂಡ್ ಶೇಪ್ ಇರುತ್ತಲ್ಲ ಸ್ಟೇರಿಂಗ್, ಅದೇ ರೀತಿ ಹಿಡ್ಕೊಂಡು ನಿಂಗೆ ತೋರಿಸ್ಬೇಕು. ಹಾಂ, ರೋಷನ್, ಯಾವ್ದು ಇಷ್ಟ ನಿನಗೆ? ಕಾರು. ನಿನಗೆ ರೆಡ್ ಕಲರ್ ಕಾರ್ ಇಷ್ಟನಾ? ಓಕೆ, ಹೇಗೆ ಓಡಿಸ್ತಾರೆ ತೋರಿಸ್ಕೊಂಡು ಹೋಗ್ಬೇಕು ನನಗೆ. ಹಾಂ, ನೆಕ್ಸ್ಟ್ ದೋಣಿ ಇಷ್ಟ. ಹೇಗೆ ಓಡಿಸ್ತಾರೆ ಅದು? ದೋಣಿ ಇದು ಈಜ್ಕೊಂಡು ಹೋಗೋದು ಅದು. ಅದರಲ್ಲಿ ಕೋಲ್ ಇರುತ್ತಲ್ವಾ, ಅದರಲ್ಲಿ ಏನು ಮಾಡ್ತಾರೆ, ಆ ಕಡೆ ಈ ಕಡೆ ಹಿಂಗೆ ಅನ್ಕೊಂಡು ಹೋಗ್ತಾರೆ. ಓಕೆ, ನೆಕ್ಸ್ಟ್ ಕೃತಿಕಾ, ನಿನಗೂ ದೋಣಿ ಇಷ್ಟನಾ? ಹೇಗೆ ಓಡಿಸ್ಕೊಂಡು ಹೋಗ್ತಾರೆ ದೋಣಿನ? ಎರಡೂ ಕೈಲಿ. ಹಾಂ, ಓಕೆ. ಹೇಮಂತಿಗೆ ಯಾವ್ದು ಇಷ್ಟ? ಬಸ್ ಹೇಗೆ ಓಡಿಸ್ತಾರೆ? ಹಾಂ. ಇದೇ ರೀತಿ ಎಲ್ಲ ಮಕ್ಕಳು ತಮಗಿಷ್ಟದ ವಾಹನವಂತ ಹೆಸರನ್ನು ಹೇಳಿ ನಟನೆ ಮಾಡೋ ರೀತಿಯಲ್ಲಿ ನಾವು ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು. ಮಕ್ಕಳೇ, ಇಲ್ಲಿ ಕೆಲವು ಮಿಂಚುಪಟ್ಟಿಗಳನ್ನ ಇಟ್ಟಿದ್ದೀನಿ, ಆಯ್ತಾ. ಕೆಲವೊಂದು ಮಿಂಚುಪಟ್ಟಿಗಳನ್ನ ಇಟ್ಟಿದ್ದೀವಿ, ಅದು ಸರಿ ತಪ್ಪು ಅಂತ ಹೇಳ್ಬೇಕು, ಆಯ್ತಾ. ಈಗ ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ಒಂದು ಹುಡುಗ ಏನ್ ಮಾಡ್ತಿದ್ದಾನೆ, ಸ್ನಾನ ಮಾಡ್ತಿದ್ದಾನಲ್ವಾ, ಅಲ್ಲಿ ಏನೋ ಜಗ್ ತಗೊಂಡಿದ್ದಾನಲ್ಲ, ಜಗ್ಗಲ್ಲಿ ನೀರ್ ಹಾಕೊಳ್ತಿದ್ದಾನೆ. ಅದ್ ಸರಿನಾ ತಪ್ಪಾ? ಸರಿ. ಈ ಸ್ನಾನ ಮಾಡ್ಬೇಕಾದ್ರೆ ನಲ್ಲಿನ ಆನ್ ಮಾಡ್ಕೊಂಡು ಅಥವಾ ಶವರ್ ಇದ್ರೆ ಶವರ್ನ ಆನ್ ಮಾಡ್ಕೊಂಡು ಸ್ನಾನ ಮಾಡ್ತಾರಾ? ಇಲ್ಲ, ಯಾಕೆ ನೀರ್ ವೇಸ್ಟ್ ಆಗುತ್ತಲ್ವಾ. ಹಾಗೆ ಜಗ್ಗಲ್ಲಿ ತಗೊಂಡು ಸ್ನಾನ ಮಾಡಿದ್ರೆ ಏನಾಗಲ್ಲ, ನೀರು ವೇಸ್ಟ್ ಆಗೋದಿಲ್ಲ ಅಲ್ವಾ. ಹಾಗೆ ಅಲ್ಲಿ ನಲ್ಲಿಲಿ ಏನ್ ಮಾಡ್ತಿದ್ದಾರೆ, ಇಲ್ಲಿ ಹುಡುಗರು ಏನ್ ಮಾಡ್ತಿದ್ದಾರೆ, ನಲ್ಲಿನಲ್ಲಿ ನೀರಿನ ಜೋರಾಗಿ ಬಿಟ್ಟಿದಾರಲ್ಲ, ಜೋರಾಗಿ ಬಿಟ್ಟು ಏನ್ ಮಾಡ್ತಿದಾರೆ, ಅಲ್ಲಿ ನೀರ್ ವೇಸ್ಟ್ ಆಗ್ತಿದ್ಯಲ್ವಾ ಅಲ್ಲಿ. ಸೊ ಆ ರೀತಿ ಮಾಡ್ತಾರಾ? ಸಣ್ಣದಾಗಿ ನಲ್ಲಿನ ಸಣ್ಣದ್ ನೀರ್ ಬರೋ ತರ ಆನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದ್ ಮಾಡ್ಬೇಕಲ್ವಾ. ನೆಕ್ಸ್ಟ್ ಇಲ್ಲಿ ಟ್ಯಾಂಕ್ ಅಲ್ಲಿ ಏನಾಗ್ತಿದೆ ಮಕ್ಳ, ನೀರ್ ಏನಾಗ್ತಿದೆ, ಚೆಲ್ತಾ ಇದೆ. ಸರಿನಾ ತಪ್ಪಾ? ತಪ್ಪು. ನೀರ್ನ ರೀತಿ ವೇಸ್ಟ್ ಮಾಡ್ತಾರಾ? ಟ್ಯಾಂಕಿಗೆ ನೀರ್ ತುಂಬಿದ ತಕ್ಷಣ ಏನ್ ಮಾಡ್ಬೇಕು, ಆಫ್ ಮಾಡ್ಬೇಕು. ಈ ಕೆಳಗಡೆ ನೋಡಿ, ಇಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಆಗ್ತಾ ಇದೆ. ಏನಾಗ್ತಿದೆ, ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಹಾರಿಸ್ತಿದಾರಲ್ವಾ, ಅದೇ ಹೊಲ ಗದ್ದೆಗಳಲ್ಲಿ ಈ ರೀತಿ ಸ್ಪ್ರಿಂಕ್ಲರ್ ಇಟ್ಟು ನೀರ್ ಹಾರಿಸ್ತಾರೆ. ಇದು ಸರಿನಾ ತಪ್ಪಾ? ಸರಿ. ಈ ರೀತಿ ನೀರ್ ಹಾರಿಸೋದ್ರಿಂದ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ, ಜೊತೆಗೆ ನೀರು ಉಳಿತಾಯ ಆಗುತ್ತೆ. ಹಾಗೆ ಎಲ್ಲಾ ಕಡೆಗೂ ಒಂದೇ ಸಮಕ್ಕೆ ನೀರು ಹೋಗುತ್ತೆ. ಇನ್ನ ಇಲ್ಲಿ ಏನ್ ಮಾಡ್ತಿದ್ದಾರೆ ಮಕ್ಕಳ, ನೀವು ಚಿತ್ರದಲ್ಲಿ ನೋಡ್ತಿದ್ರಲ್ಲ, ಬಟ್ಟೆ ನದಿಲಿ ಅಥವಾ ಕೆರೆಯಲ್ಲಿ ಬಟ್ಟೆ ತೊಳಿತಿದ್ದಾರೆ, ಈ ಕಡೆ ಹಸು ಮೈ ತೊಳಿತಿದ್ದಾರೆ. ಇದು ಸರಿನಾ? ಕೆರೆ ಹತ್ರ ನದಿ ಹತ್ರ
ಈ ರೀತಿ ಬಟ್ಟೆ ತೊಳಿತಾರ? ಅದ್ರೊಳಗಡೆ ನಿಂತ್ಕೊಂಡು ತೊಳಿತಾರ ಬಟ್ಟೆನ? ಇಲ್ಲ. ಏನ್ ಮಾಡ್ಬೇಕು? ಹೊರಗಡೆಗೆ ನದಿಯಿಂದ ಹೊರಗಡೆ ಸ್ವಲ್ಪ ದೂರದಲ್ಲಿ ತಗೊಂಡೋಗಿ ತೊಳಿಬೇಕು. ಯಾಕೆಂದ್ರೆ ಇಲ್ಲ ಅಂದ್ರೆ ಅದ್ರೊಳಗಡೆನೆ ಬಟ್ಟೆ ತೊಳೆಯೋದು, ಈ ತರ ಹಸು ಮೈ ತೊಳೆಯೋದೆಲ್ಲ ಮಾಡಿದ್ರೆ ಏನಾಗುತ್ತೆ? ನೀರು ಏನಾಗುತ್ತೆ? ವೇಸ್ಟ್ ಅಲ್ಲ, ಹಾಳಾಗುತ್ತೆ, ಗಲೀಜಾಗತ್ತೆ ಅಲ್ವಾ ಮಕ್ಳ ನೀರು? ಅದಕ್ಕೆ ಇದು ತಪ್ಪಲ್ವಾ? ಈಗ ನಮ್ಗೆ ಸ್ನಾನ ಮಾಡೋದಕ್ಕೆ ಎಷ್ಟು ಬಕೆಟ್ ನೀರ್ ಬೇಕು ಮಕ್ಳ? ಒಂದ್ ಬಕೆಟ್ ಸಾಕಲ್ವಾ? ಒಂದ್ ಎರಡ್ ಮೂರ್ ಕೊಡ ನೀರನ್ನ ಜಾಸ್ತಿ ಬಳಸಿದ್ರೆ ಏನಾಗುತ್ತೆ? ನೀರ್ ವೇಸ್ಟ್ ಆಗುತ್ತಲ್ವಾ? ಈಗ ಮುಖ ತೊಳೆಯೋದಕ್ಕೆ ಎಷ್ಟು ನೀರ್ ಬೇಕು ನಮ್ಗೆ? ಒಂದ್ ಜಗ್ ಬೇಕಾಗುತ್ತೆ ಅಲ್ವಾ? ಅಥವಾ ಒಂದೆರಡು ಜಗ್ ನೀರ್ ಬೇಕಾಗ್ಬೋದು ಮುಖ ತೊಳಿಲಿಕ್ಕೆ. ಬ್ರಷ್ ಮಾಡ್ಲಿಕ್ಕೆ ಎಷ್ಟು ಬೇಕಾಗುತ್ತೆ? ಒಂದ್ ಜಗ್ ನೀರನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ಬೇಕು? ಮುಖ ಬ್ರಷ್ ಮಾಡ್ಕೋಬೇಕು. ಈಗ ಅಕಸ್ಮಾತ್ ಈ ರೀತಿ ನಲ್ಲಿನ ಆನ್ ಮಾಡಿ ಬಿಟ್ಟು ಹೋಗಿರ್ತಾರೆ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು? ತುಂಬಿದ ತಕ್ಷಣ ಆಫ್ ಮಾಡ್ಬೇಕು. ಅದ್ರ ಜೊತೆಗೆ ನಲ್ಲಿ ಏನಾರ ಹಾಳಾಗಿದ್ರೆ ಅದನ್ನ ಏನ್ ಮಾಡ್ಬೇಕು? ಸರಿ ಮಾಡಿಸ್ಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ನೀರು ವೇಸ್ಟ್ ಆಗೋದನ್ನ ನಾವೇನ್ ಮಾಡ್ಬೋದು? ತಡೆಯಬಹುದು ಅಲ್ವಾ? ಎರಡನೇ ಅವಧಿ ಮೈ ಟೈಮ್. ಈ ಅವಧಿಯಲ್ಲಿ ಈಗಾಗಲೇ ನಾವು ಹೊಸ ಚಟುವಟಿಕೆಗಳನ್ನ ಏನು ಪರಿಚಯ ಮಾಡಿಕೊಟ್ಟಿದ್ದೀವೋ ಆ ಒಂದು ಲರ್ನಿಂಗ್ ಏರಿಯಾದಾಗೆ ಇನ್ನು ಯಾವ ಮಕ್ಕಳು ಹೋಗಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೋಬೇಕು. ಜೊತೆಗೆ ಆ ಎಲ್ಲ ಚಟುವಟಿಕೆಗಳನ್ನು ಕೂಡ ಮಕ್ಕಳಿಂದ ಮತ್ತೊಮ್ಮೆ ಬೇಕಾದರೆ ನಿರ್ವಹಣೆ ಮಾಡೋ ಥರ ನಾವು ಆ್ಯಕ್ಟಿವಿಟಿಯನ್ನು ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಮೂರನೇ ಅವಧಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್. ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿಕೇಟಿವ್ ನಂಬರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಸೀಕ್ವೆನ್ಸಿಂಗ್ ನಂಬರ್ಸ್, ಅನುಕ್ರಮ ಜೋಡಣೆ ಅಂತೇಳಿ. ಅಂದರೆ ಇಲ್ಲಿ ನಮಗೆ 1ರಿಂದ 10ರವರೆಗೆ, ಯಾಕೆಂದರೆ 1ನೇ ತರಗತಿ ಮಕ್ಕಳಾಗಿರೋದ್ರಿಂದ ಅವ್ರಿಗಿನ್ನೂ ಮಗ್ಗಿಗಳ ಪರಿಚಯ ಇರೋದಿಲ್ಲ, ನಂಬರ್ಸ್ ಪರಿಚಯ ಇರೋದಿಲ್ಲ. ಹಾಗಾಗಿ 1 to 10 ನಾವೇನು ಮಾಡಬೇಕಾಗತ್ತೆ? ಫ್ಲ್ಯಾಶ್ ಕಾರ್ಡ್ಸ್ನ ತೊಗೋಬೇಕಾಗತ್ತೆ. ಅದನ್ನು 1ರಿಂದ 10ರವರೆಗೆ ಅನುಕ್ರಮವಾಗಿ ಜೋಡಣೆ ಮಾಡಬೇಕಾಗತ್ತೆ. ಅಂದರೆ 1, 2 ಅಂತೇಳಿ ನಾವೇ ಅದನ್ನು ತೋರಿಸ್ಕೊಡ್ಬೇಕಾಗತ್ತೆ. ಯಾಕೆಂದರೆ ಮಕ್ಕಳಿಗೇನೋ ನಂಬರ್ಸ್ ಪರಿಚಯ ಇರೋದಿಲ್ಲ. ಹಾಗಾಗಿ ನಾವೇ ಅದನ್ನು 1ರಿಂದ 10ಕ್ಕೆ ಹೇಗೆ ಅನುಕ್ರಮವಾಗಿ ಜೋಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ತದನಂತರ ಮಕ್ಕಳು ಕಲ್ತಿದ್ದಾರೆ ಅಂತೇಳಂದರೆ ಬೇಕಾದ್ರೆ ಮಕ್ಕಳಿಂದ ಅನುಕ್ರಮವಾಗಿ ಜೋಡಿಸ್ಲಿಕ್ಕೆ ಬಿಡಬೇಕಾಗತ್ತೆ. ಇದನ್ನು ಆದಷ್ಟು ನಾವಲ್ಲಿ ಮಕ್ಕಳಿಂದ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಇನ್ನು ನೆಕ್ಸ್ಟು 4ನೇ ಅವಧಿ ಒಂದು ಕ್ರಿಯೇಟಿವ್ ಆರ್ಟ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈ ಇಟ್ ಅಂತೇಳಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮ್ಯಾಪ್ಸ್ಗಳನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ನಾನು ನಿನ್ನೆ ದಿನದ ಅವಧಿಯಲ್ಲಿ ಕೆಲವೊಂದು ಚಿತ್ರಗಳನ್ನು ಟೋಟಲ್ ಇರುವಂಥ ಚಿತ್ರನ ಕಟ್ ಮಾಡಿ ಮತ್ತೆ ಅದನ್ನು ಜೋಡಿಸುವಂಥ ಫಝಲ್ ಆ್ಯಕ್ಟಿವಿಟಿಯನ್ನು ನಾನು ಹೇಳ್ಕೊಟ್ಟಿದ್ದೆ. ಇದು ಕೂಡ ಅದೇ ರೀತಿ, ಬಟ್ ಇಲ್ಲಿ ಮ್ಯಾಪ್ಗಳನ್ನು ಬಳಸಿ ಅಂತ ಹೇಳಿದ್ದಾರೆ. ಈ ಮ್ಯಾಪ್ಗಳು ನಮಗೆ ನಲಿಕಲಿ ಕಾರ್ಡ್ಗಳಲ್ಲಿ ಸಿಗ್ತವೆ. ನಲಿಕಲಿ EVS ಕಾರ್ಡ್ಗಳಲ್ಲಿ ಏನು ಮ್ಯಾಪ್ಗಳಿರುವಂತಹ ಕಾರ್ಡ್ಗಳಿದೆ, ಆ ಕಾರ್ಡ್ಗಳನ್ನು ಬಳಸ್ಕೊಂಡು ಸೇಮ್ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ನಿಮಗೆ ಕಾರ್ಡ್ಗಳು ಗೊತ್ತಾಗುತ್ತೆ ಯಾವುದು ಅಂತ. ಸೊ ಆ ಕಾರ್ಡ್ಗಳನ್ನು ತೆಗೆದುಕೊಂಡು ಅವನ್ನ ಕಟ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಆ ಕಾರ್ಡ್ ಹೇಗಿತ್ತು, ಅಂದರೆ ಟೋಟಲಾಗಿ ಆ ಒಂದು ನಕ್ಷೆ ಹೇಗೆ ಬರುತ್ತೆ ಅನ್ನೋದನ್ನು ಮತ್ತೆ ಮಗು ಫಝಲ್ ರೀತಿಯಲ್ಲಿ ಜೋಡಿಸ್ಬೇಕು. ಈ ರೀತಿಯಲ್ಲಿ ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ನಮಗೆ ಇಲ್ಲಿ ಮಕ್ಕಳನ್ನು ವೃತ್ತಾಕಾರಕ್ಕೆ ಕೂರಿಸ್ಕೊಂಡು ವಿವಿಧ ನಕ್ಷೆ ಚಿತ್ರವನ್ನು ಕತ್ತರಿಸಿ ಅದನ್ನು ರಟ್ಟಿನ ಮೇಲೆ ಅಂಟಿಸಲು ಹೇಳುವುದು ಅಂತ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಪೂರಕವಾಗಿ 3ನೇ ತರಗತಿಯ ಒಂದು ಪುಸ್ತಕ ಇರ್ಬೋದು ಅಥವಾ ಹಳೆಯ ಕಾರ್ಡ್, ನಲಿಕಲಿ ಕಾರ್ಡಿನಲ್ಲಿ ಜಿಲ್ಲೆಗಳ ಒಂದು ವಿಷಯವನ್ನು ಒಳಗೊಂಡಂತೆ ಒಂದು ಕಾರ್ಡ್ಗಳಿದೆ. ಅದು ಹಳೆಯ ಕಾರ್ಡ್ಗಳು ನಿಮ್ಮಲ್ಲಿದ್ದರೆ ಅಲ್ಲಿರುವಂತಹ ನಕ್ಷೆಗಳು ಅಂದರೆ ಭೂಪಟಗಳನ್ನು ಅಥವಾ ಏನು ತಾಲೂಕು ಅಥವಾ ರಾಜ್ಯದ ಒಂದು ಜಿಲ್ಲೆಗಳ ಒಂದು ಏನು ಚಿತ್ರಪಟ ಅಲ್ಲಿ ಇದೆಯೋ ಅದನ್ನು ನಾವು ಈ ಚಟುವಟಿಕೆಗೆ ಬಳಸ್ಕೋಬೋದು. ಸೊ ನಾನು ವಿಡಿಯೋದಲ್ಲಿ ಕೂಡ ಅದೇ ಒಂದು ಕಾರ್ಡನ್ನು ನಾನು ಬಳಸ್ಕೊಂಡಿದ್ದೀನಿ. ಯಾವ ರೀತಿ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದೀನಿ, ನೀವು ಕೂಡ ಅದೇ ರೀತಿಯಲ್ಲಿ ಮಾಡಿಸಬಹುದು. ಹಾಗೆ 2 ಮತ್ತು 3ನೇ ತರಗತಿಯಲ್ಲಿ ಟ್ಯಾನ್ಗ್ರಾಮ್ ಮಾದರಿಯಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯದ ನಕ್ಷಾ ಚಿತ್ರಗಳನ್ನು ಜೋಡಿಸಲು ಹೇಳುವುದು ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು. ನೆಕ್ಸ್ಟ್ 5ನೇ ಅವಧಿ ನೇಮ್ ಪ್ಲೇಟ್ ಅಂತೇಳಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತೇಳಿ. ಇದರಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ, ನೇಮ್ ಪ್ಲೇಟ್ ಅಂತೇಳಿ ಕೊಟ್ಟಿದ್ದಾರೆ, ನಾಮಫಲಕ ಅಂತೇಳಿ. ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂದರೆ
ಈಗ ತರಗತಿ ಸನ್ನಿವೇಶದಲ್ಲಿರುವಂತಹ ಕೆಲವೊಂದು ವಸ್ತುಗಳ ಹೆಸರನ್ನು ಅಥವಾ ನೀವು ಮಕ್ಕಳ ಹೆಸರನ್ನು ತಗೋಬೋದು. ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ 4 ಮಕ್ಕಳು ಅಥವಾ 5 ಮಕ್ಕಳಿದ್ದರೆ ಅಂದರೆ ಮಿಂಚುಪಟ್ಟಿಗಳಲ್ಲಿ ಆ ಮಕ್ಕಳ ಹೆಸರನ್ನು ಬರೀಬೇಕು. ಜೊತೆಗೆ ಆ ಮಗು ತನ್ನದೇ ಹೆಸರು, ಯಾಕೆ ನಮ್ಮ ಮಗುಗೆ ಅಕ್ಷರ ಬರವಣಿಗೆ ಗೊತ್ತಿಲ್ಲ, ಸೊ ತನ್ನದೇ ಹೆಸರು ಅಂತ ಮಗುಗೆ ಗೊತ್ತಿರೋದಿಲ್ಲ. ಸೊ ತನ್ನದೇ ಇದು ಚೀಟಿ ಅಥವಾ ತನ್ನದೇ ಈ ಮಿಂಚುಪಟ್ಟಿ ಅಂತ ಮಗು ಗುರುತಿಸ್ಲಿಕ್ಕೆ ಸಹಾಯ ಆಗೋ ಹಾಗೆ ಆ ಮಗುಗೆ ಹೇಳಬೇಕು, ನಿನ್ನ ಹೆಸರಿನ ಮುಂದೆ ನಾನು ರಿಯಲ್ ಆಗಿ ಸಿಗುವಂಥ ವಸ್ತುಗಳನ್ನ ಅಂಟಿಸ್ಬೋದು. ಉದಾಹರಣೆಗೆ ಎಲೆ, ಹೂವು ಅಥವಾ ಬೇರೆ ಏನಾದ್ರು ಪೇಪರ್, ಕಲರ್ ಶೀಟು ಅಥವಾ ಏನಾದ್ರೂ ಒಂದು ಇದನ್ನು ಅಂಟಿಸ್ತೀನಿ. ಸೊ ಇದು ನಿನ್ನ ಹೆಸರಿರುವಂತಹ ಫ್ಲ್ಯಾಶ್ ಕಾರ್ಡ್ ಅಂತೇಳಿ ಮಗುಗೆ ಏನು ಮಾಡಬೇಕಾಗುತ್ತೆ, ಇನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಮಿಂಚುಪಟ್ಟಿಗಳನ್ನು ನಾವು ಒಟ್ಟಿಗೆ ಮುಂದೆ ಹರಡಬೇಕು. ಅಂದರೆ ಜಾಸ್ತಿ ಮಕ್ಕಳಿದ್ರೆ ತುಂಬ ಅಂದರೆ 10 ಮಕ್ಕಳಿದ್ರೆ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಸೊ ಹರಡಿದಂಥ ಸಂದರ್ಭದಲ್ಲಿ ಆ ಮಗುಗೆ ಹೇಳಿರ್ತೀವಲ್ವ ನಾವು, ನಿನ್ನ ಹೆಸರಿನ ಮುಂದೆ ನಾನು ಉದಾಹರಣೆಗೆ ಹೂವನ್ನು ಅಂಟಿಸಿದ್ದೀನಿ ಅಂತ ಆ ಮಗುಗೆ ಹೆಸರು ಹೇಳಿದಾಗ ಆ ಮಗು ಹೂವನ್ನು ಅಂಟಿಸಿರುವಂತಹ ಫ್ಲ್ಯಾಶ್ ಕಾರ್ಡನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಇನ್ನೊಂದು ಮಗುಗೆ ಎಲೆಯನ್ನು ಅಂಟಿಸಿದ್ದೀನಿ ನಿನ್ನ ಹೆಸರಿನ ಮುಂದೆ ಅಂದಾಗ ಆ ಮಗು ಎಲೆಯನ್ನು ಅಂಟಿಸಿರುವಂಥ ಫ್ಲ್ಯಾಶ್ ಕಾರ್ಡನ್ನು ಎತ್ಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಆ್ಯಕ್ಟಿವಿಟಿಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು 6ನೇ ಅವಧಿ ಔಟ್ಡೋರ್ ಗೇಮ್ಸ್. ಇಲ್ಲಿ ಪುಷ್ ಸ್ಮಾಲ್ ಟಯರ್ಸ್ ಅಥವಾ ಬ್ಯಾರಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಟಯರ್, ಸೈಕಲ್ ಟಯರ್ ಅಥವಾ ಬೈಕ್ ಟಯರ್ಗಳು, ಹಳೆಯ ಟಯರ್ಗಳು ಎಲ್ಲರೂ ಸಿಕ್ತು ಅಂದರೆ ನೀವು ತರಿಸ್ಕೊಳ್ಳಿ. ಗ್ರೌಂಡ್ ಚೆನ್ನಾಗಿದೆ ಅಂದರೆ ಗ್ರೌಂಡಲ್ಲಿ ಆಡಿಸಿ. ಇಲ್ಲ ಅಕಸ್ಮಾತ್ ನಮಗೆ ಟಯರ್ ಸಿಗಲಿಲ್ಲ ಅಂದರೆ ನೀವು ಶಾಲೆಯಲ್ಲೇ ಬೇಕಾದರೆ, ಈಗ ಹಳೆಯ ಚೀಲಗಳಿತ್ತು ಅಂದರೆ, ಈಗ ಯಾವುದು ಬಿಸಿಯೂಟದ ಅಕ್ಕಿಯನ್ನು ತಂದಿರೋ ಚೀಲಗಳಿರ್ತವೆ. ಸೊ ಆ ಚೀಲಗಳಿಗೆ ನಿಮ್ಮ ಶಾಲೆಯಲ್ಲಿರುವಂತಹ ವೇಸ್ಟ್ ಅಂತ ಏನಾದ್ರು ಇತ್ತು ಅಂದರೆ ಅದನ್ನಾರು ತುಂಬಿಸಿ, ಅಥವಾ ಆಟಿಕೆಗಳು ಏನಾದ್ರು ಇದ್ದರೆ ಅದನ್ನು ತುಂಬಿಸಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಅದನ್ನು ಮಕ್ಕಳು ಏನು ಮಾಡಬೇಕು, ಎಳಿಬೇಕು. ಸೊ ತಳ್ಳಬೇಕು ಅಥವಾ ಎಳೆಯುವಂಥದ್ದು, ಈ ರೀತಿಯಲ್ಲಿ ಆಟಗಳನ್ನು ಆಡಿಸ್ಬೇಕಾಗತ್ತೆ. ಟಯರ್ ಸಿಕ್ಕರೆ ಟಯರ್ನಲ್ಲಿ ಮಕ್ಕಳಿಗೆ ಗೊತ್ತಿದೆ ಟಯರ್ನ ಹೇಗೆ ಓಡಿಸ್ಬೇಕು ಅಂತ, ಅದೇ ರೀತಿಯಲ್ಲೂ ಕೂಡ ಸಿಕ್ಕರೆ ನೀವು ಅದನ್ನು ಕೂಡ ಮಾಡಿಸ್ಬೋದು. ಇಲ್ಲಾಂದರೆ ಈ ರೀತಿಯಲ್ಲಿ ಏನಾದರೂ ಅರೇಂಜ್ ಮಾಡ್ಕೊಳ್ಳಿ. ಇನ್ನು ಕೊನೆಯ 7ನೇ ಅವಧಿ ಸ್ಟೋರಿ ಟೈಮ್. ಈ ಸ್ಟೋರಿ ಟೈಮ್ಗೆ ಸಂಬಂಧಪಟ್ಟಂತೆ ನಾವು ಮೈ ರೀಡಿಂಗ್ ಪಾರ್ಟ್ನರ್ ಎಂಬಂತಹ ಒಂದು ಸ್ಟೋರಿಯನ್ನು ಹೇಳ್ಕೊಟ್ಟಿರ್ತೀವಿ. ಇಲ್ಲಿ ಸಾಹಿತ್ಯ ಮತ್ತು ಆ ಸ್ಟೋರಿಗೆ ಸಂಬಂಧಪಟ್ಟಂತೆ ಪಿಕ್ಚರ್ಸ್ ಇದ್ದರೆ ಅದನ್ನು ಕಟ್ ಮಾಡಿ ಅದನ್ನು ಬಳಸ್ಕೊಂಡು ನಾವು ಕಥೆಯನ್ನು ಮತ್ತೊಮ್ಮೆ ಅರ್ಥೈಸಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ಸಿ ಯು ಅಗೇನ್. ಇದು ಎಂದಿನಂತೆ 7 ಅವಧಿಗಳ ಒಂದು ಚಟುವಟಿಕೆಗಳನ್ನು ರಿಕ್ಯಾಪ್ ಮಾಡಬೇಕು. ಜೊತೆಗೆ ಮಾರನೇ ದಿನಕ್ಕೆ ಏನಾದ್ರು ಹೋಮ್ವರ್ಕ್ ಇದ್ದರೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಥವಾ ಹೋಮ್ವರ್ಕ್ ಇದ್ದರೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಏನಾದರೂ ಪ್ಲ್ಯಾನಿಂಗ್ಸ್ ಇದ್ದರೆ ನೆಕ್ಸ್ಟ್ ಡೇ ಕ್ಲಾಸ್ಗೆ ಅದನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು 15ನೇ ದಿನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ವಿವರ ಆಗಿರುತ್ತೆ. ಇದಕ್ಕೇನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು, ಅಥವಾ ಇದೇ ರೀತಿಯಲ್ಲಿ ವಿಡಿಯೋ ನೋಡಿಕೊಂಡು ನೀವು ತರಗತಿಗಳನ್ನು ನಿರ್ವಹಣೆ ಮಾಡ್ಕೋಬಹುದು. ಧನ್ಯವಾದಗಳು.